ಬಿಹಾರದಿಂದ ಮುಗಿದೋಗ್ಬಿಟ್ಟು ಪರಿಸ್ಥಿತಿ ಉಳಿದಿಲ್ಲ. ಲಾಲು ಪ್ರಸಾದ್ ಯಾದವ್ ಮತ್ತು ಅವ್ರ ಮಗ ತೇಜಸ್ವಿ ಯಾದವ್ರದ್ದು ಇವತ್ತಿರುವಂಥದ್ದು ಈ ಒಂದು ಸಂಕಷ್ಟ ಸಮಯದಲ್ಲ ಮೋಸ್ಟ್ಲಿ ಇಂಡಿಯಾ ಸಂಘಟನೆ ಉಳಿತದನ ಇದ್ರಲ್ಲಿ ಜೋಡಿ ಆಗ್ತಾರ ಕೇಜ್ರಿವಾಲ್ರು ಮತ್ತು ಮಮತಾ ಬ್ಯಾನರ್ಜಿ ಅವ್ರಿಗಂತೂ ಇವತ್ತೊಂದು ನೆಲೆ ಬೇಕಾಗಿದೆ, ಆಶ್ರಯ ಬೇಕಾಗಿದೆ. ಕಾಂಗ್ರೆಸ್ ಜೊತೆಗೆ ಕೂಡ್ಬೋದು. ಬಟ್ ಕೇಜ್ರಿವಾಲ್ ಮೊದಲಿಂದ ಕಾಂಗ್ರೆಸ್ ವಿರೋಧ ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ಎಷ್ಟು ಮಟ್ಟಿಗೆ ಇವ್ರ ಜೊತೆಗೆ ಇರ್ತಾರೆ ಅನ್ನೋದು ಸಹಿತ ಇವತ್ತು ಪ್ರಶ್ನಾರ್ಹದ. ಮತ್ತು ಅವ್ರಿಗೂ ಈಗ ಅನಿವಾರ್ಯ ಇದೆ. ಯಾಕಂದ್ರೆ ಪಂಜಾಬದ ಚುನಾವಣೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಮಧ್ಯದಲ್ಲಿದ್ದರೂ ಸಹಿತ ಅಲ್ಲಿ ಗದ್ದಲ ಮಾಡುವಂಥ ಸಾಧ್ಯತೆಗಳು ಈ BJPಗೆ ಇದೆ ಅನ್ನೋದನ್ನು ಅಲ್ಲಗಳಿಲಿಕ್ಕೆ ಆಗೋದ್ರೆ ಒಟ್ಟಾರೆಯಾಗಿ ಇಂಡಿಯಾ ಸಂಘಟನೆ ಹೆಚ್ಚು ಕಡೆ ಮುಗಿದು ಹೋಯ್ತಾ ಅನ್ನೋಂಥ ಒಂದು ಪ್ರಶ್ನೆ ಇದ್ದೇ ಇದೆ. ಆದರೆ ಇನ್ನೂ ಆದರೂ ಸಹಿತ ಒಂದು ಮಾತು ಹೇಳಬೇಕಾಗಿದೆ. ಇವತ್ತು ರಾಹುಲ್ ಗಾಂಧಿ ಅವರಿಗೆ ಆದರೂ ಸಹಿತ ಈ ಸಂಘಟನೆ ಉಳಿಸ್ಕೊಳ್ಳೋದ್ರಲ್ಲಿ ಅವ್ರಿಗೆ ಲಾಭ ಹೆಚ್ಚದ ಅನ್ನುವಂಥದ್ದು. ಯಾಕೆಂತಂದ್ರೆ ಈ ಹಿಂದೆ ಕಾಂಗ್ರೆಸ್ ಇದ್ದಿದ್ದು ತನ್ನ ಗೆಲುವಿನ ಅಹಂಕಾರ ಕೆಲವೊಂದು ತಪ್ಪುಗಳಾಗಿರ್ಬೋದು, ಮಾಡಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿ ಇದ್ದರು, ನಮ್ಮ ವೀರೇಂದ್ರ ಪಾಟೀಲರು ಅವ್ರನ್ನ ಆನ್ ದ ಸ್ಪಾಟ್ ಮನೆಗೆ ಕಳಿಸಿದ್ದು. ಆಂಜನೇಯ ಅನ್ನೋಂಥ ಮಿನಿಸ್ಟರ್ ಇದ್ದರು, ಚೀಫ್ ಮಿನಿಸ್ಟರ್ ಇದ್ದರು, ಆಂಧ್ರ ಪ್ರದೇಶದ್ದು ಅವ್ರ ಮನೆಗೆ ಕಳಿಸಿದ್ದಾಗಿರ್ಬೋದು. ಅನೇಕ ಮೇಲಿನ ತಪ್ಪುಗಳಾಗ್ಯದವು ಅಲ್ಲಿ ಇತಿಹಾಸದಲ್ಲ. ಅದಾಗದಂಗೆ ಹೋಗ್ಬೇಕಾಗಿದೆ. ಇವತ್ತು ಸಪೋಸ್ ಕೇಜ್ರಿವಾಲ್ರನ್ನ ಮತ್ತು ಮಮತಾ ಬ್ಯಾನರ್ಜಿ ಅವ್ರನ್ನ ಸಪೋರ್ಟ್ ಮಾಡಿ ಬೆಳೆಸ್ತಾರಂತಾರೆ. ಯಾರನ್ನಾರು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ದೊಡ್ಡ ಆಲದ ಮರ ತನ್ನ ಕೆಳಗೆ ಇನ್ನೊಂದು ಮರವನ್ನು ಬೆಳೆಸ್ಕೊಡೋದಿಲ್ಲ, ಅದು ಮಾತು ಬೇರೆ. ಆದರೆ ಇವತ್ತು ಮೋದಿಯವರ ಕೈಯಲ್ಲಿ ಇಡೀ ವ್ಯವಸ್ಥೆ ಅದ, ಇಡೀ ದೇಶದ ವ್ಯವಸ್ಥೆ. ಇವತ್ತು SIR ಮೂಲಕ ಇರ್ಬೋದು, ಅಲ್ಲಿಯಾಗ ನಮ್ಮ ಜ್ಞಾನೇಶ್ ಕುಮಾರ್ ಅನ್ನುವಂಥ ನಮ್ಮ ಚೀಫ್ ನಮ್ಮ ಏನಪ್ಪ ಅಂತಂದ್ರೆ ಎಲೆಕ್ಷನ್ ಆಫೀಸರ್ ಆಗಿರ್ಬೋದು, ಅವರೆಲ್ಲ